ಇವಾಗ ಏನಾಗಿದೆ ಅಂದರೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಬೇರೆ ಗ್ಯಾಸ್ನೆಲ್ಲ ನೋಡಿದರೆ ನಾವು ಮುಂದೆ ಎಲೆಕ್ಟ್ರಿಕ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಬೇರೆ ಬೇರೆ ವಿದೇಶಗಳಲ್ಲಿ ಆಲ್ಮೋಸ್ಟ್ 80 to 90% ಎಲೆಕ್ಟ್ರಿಕ್ ಆಧಾರಿತನೇ ಎಲೆಕ್ಟ್ರಿಕ್ ಕಾರ್ಗಳೇ ಇದೆ. ಹಾಗಾಗಿ ನೀವು ಪವರ್ ಎನರ್ಜಿ ಬೇಕೇ ಬೇಕು, ಸೋಲಾರ್ ಎನರ್ಜಿ ನಾವು ಹಂಗನ್ಬೋದು. ಸೆಂಟ್ರಲ್ ಗೌರ್ಮೆಂಟಿಂದ ಏನು NDA ಸರ್ಕಾರ ಬಂದ ಮೇಲೆ ನೀವು ನೋಡಿರ್ಬೋದು, ಏನು ನೈಸರ್ಗಿಕವಾಗಿ ಬರುವಂಥ ಎನರ್ಜಿನ ಪ್ರೊಡಕ್ಷನ್ಗೆ ಹೈಯೆಸ್ಟ್ ಇದೆ, ಸೋಲಾರ್ ಎನರ್ಜಿಗೆ ಹೈಯೆಸ್ಟ್ ಇದೆ, ಈ ರೀತಿ ಬೇಕಾದಷ್ಟಿದೆ. ಹಾಗಾಗಿ ಅದನ್ನೇ ಇದನ್ನು ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕು ಮಾಡೋದು ನಿಜ. ಯಾಕೆಂದರೆ ಇವತ್ತಿನ ಡಿಮ್ಯಾಂಡನ್ನು ಪೂರೈಸಲೇಬೇಕಾಗ್ತದೆ. ಅದಕ್ಕೆ ಹಾಗಂತ ಸೆಲೆಕ್ಟ್ ಮಾಡಿರುವಂಥ ಪ್ಲೇಸ್ ಇದೆಯಲ್ಲ, ಅದು ನಾನು ಅಬ್ಜೆಕ್ಟ್ ಮಾಡ್ತೀನಿ. ಯಾಕೆಂದರೆ ಇದೊಂದು ಈ ಪಶ್ಚಿಮ ಘಟ್ಟ ಇದು ನೈಸರ್ಗಿಕವಾಗಿ ನಮಗೆ ಒಳ್ಳೆಯ ಆಕ್ಸಿಜನ್ ಕೊಡುವಂಥದ್ದು, ನೈಸರ್ಗಿಕವಾಗಿ ಸಮತೋಲನವನ್ನು ಕಾಪಾಡುವಂಥ ಒಂದು ಪ್ರದೇಶ. ಈ ರೀತಿಯ ಪ್ರದೇಶಗಳಲ್ಲಿ ಈ ರೀತಿಯ ಅಣುಸ್ಥಾವರವನ್ನು ಕಿಂತ ಯಾವುದೋ ಒಂದು ಬಯಲು ಸೀಮೆಯಲ್ಲಿ ಎಲ್ಲೂ ಕಾಡು ಬೆಟ್ಟಗಳು ಇಲ್ಲದಂಥದ್ದು, ಜನ ಕಡಿಮೆ ಇರುವಂಥ ಪ್ರದೇಶದಲ್ಲಿ ಸೆಲೆಕ್ಟ್ ಮಾಡೋದು ಸೂಕ್ತ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ನಾವು ನಮ್ಮ ಪಾರ್ಟಿಯಿಂದನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ MP ಅವರು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ನಾವು ಅಪೋಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಮೆಡಿಕಲ್ಗಳನ್ನು ಶಾಪ್ಗಳನ್ನು ಕ್ಲೋಸ್ ಮಾಡಿಕೊಂಡು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆನ್ಲೈನ್ ಮೆಡಿಸಿನ್ ಮಾಡಬೇಕಾದ್ರೆ ಸುಮಾರಷ್ಟು ತೊಂದರೆಗಳಾಗ್ಬೋದು ಸರ್. ಯಾಕೆ ಅಂತಂದರೆ ಅವರು ಕೊಡುವಂಥ ಮೆಡಿಸಿನಲ್ಲಿ ಯಾವುದು ಜನರಿಕ್ಕು, ಯಾವುದು ಒಳ್ಳೆ ಮೆಡಿಸಿನ್ ಅಂತ ಒಂದು. ಎರಡನೇದು ವಿತೌಟ್ ಪ್ರಿಸ್ಕ್ರಿಪ್ಷನ್ನು ನಾವು ಹೇಗೆ ತೊಗೊತಾರೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ಹಾಗಾಗಿ ಇದು ಏನಾಗ್ತದೆ, ಒಂಥರ ಮಾಫಿಯಾ ಆಗುವ ಸಾಧ್ಯತೆಗಳಿರ್ತದೆ. ಅನ್ನೆಸರಿ ಎಲ್ಲೂ ಹೋಗೋದು ಬೇಡ, ಮನೆಯಲ್ಲೇ ಮೆಡಿಸಿನ್ ಬರುತ್ತೆ ಅಂತೇಳಿ ಅನ್ನೆಸರಿ ಆ್ಯಂಟಿಬಯೋಟಿಕ್ ಯೂಸೇಜು, ಅನ್ನೆಸರಿ ಮೆಡಿಸಿನ್ ಯೂಸೇಜ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಡೆಫಿನೆಟ್ಲಿ ಅವರಿಗೆ ತೊಂದರೆ ಆಗ್ತದೆ, ಜನಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಆ್ಯಸ್ ಪರ್ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್, ಈಗ ಒಂದು ಮೆಡಿಕಲ್ ಶಾಪಲ್ಲಿ ಒಬ್ಬರು ಯಾಕೆ ರಿಜಿಸ್ಟರ್ಡ್ ಪ್ರಾಕ್ಟೀಷನರೇ ಕರೆಕ್ಟಾಗಿ ಬರೀಬೇಕು ಅಂತ ಇರುತ್ತೆ. ಅವರು ಲೀಗಲಿ ಅವರ ಮೆಡಿಕಲ್ ಅಂದರೆ ಫಾರ್ಮಸಿ ಡಿಗ್ರಿ ಆದವರೇ ಯಾಕೆ ಕೊಡಬೇಕು ಅಂತಿರುತ್ತೆ. ಅದಕ್ಕೊಂದು ಪ್ರೂಫು, ಅದಕ್ಕೊಂದು ಸರ್ಟಿಫಿಕೇಟ್ ಅನ್ನೋದನ್ನು ಇದಾಗ್ತದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಅವ್ರು ಏನು ಹೋರಾಟ ಮಾಡ್ತಿರೋದಕ್ಕೆ ಸರಿ ಇದೆ. ಆನ್ಲೈನ್ ಪ್ರಿಸ್ಕ್ರಿಪ್ಷನ್ನ ಇದು ಸಮಾಜಕ್ಕೆ ಒಳ್ಳೆಯದಲ್ಲ, ವ್ಯಾಪಾರಕ್ಕೆ ಅಂತಲ್ಲ, ಸಮಾಜಕ್ಕೆ ಒಳ್ಳೆಯದಲ್ಲ. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೆಯದು ಅಂತಲೇ ನನ್ನ ಭಾವ. ಬೆಳಗ್ಗೆ 7:15 ಗಂಟೆಗೆ ಬೇಸೂರು ಬಸವಣ್ಣ ದೇವಸ್ಥಾನದಿಂದ ಪೂಜೆ ಮಾಡಿ ನಾವು ಅಲ್ಲಿಂದ ಹೊರಡ್ತೀವಿ. ಸುಮಾರು 3:30 ಇಂದ 4 ಗಂಟೆಗೆ ಸಾಗರ ಅಂತ ನಂಗೆ ಮಾಹಿತಿ ಕೊಟ್ಟರು. ಹಾಗೆ ನಾನು ಬಂದೆ, ತುಂಬ ಸಂತೋಷ ಆಯ್ತು. ತಾವೆಲ್ಲರೂ ಇದ್ದೀರಿ. ನಾಳೆ ನಾವು ನಡೆಯೋ ಪಾದಯಾತ್ರೆಗೆ ನಾವೆಲ್ಲರೂ ಆಗಮಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಒಂದು ಮಲೆನಾಡಿನಲ್ಲಿ ಇಂಥ ಒಂದು ಅಂದರೆ ಒಣವಿದ್ಯುತ್ ಸ್ಥಾವರ ಬ್ಯಾಡ್ದಿತ್ತು ನಮಗೆ. ಯಾಕೆಂದರೆ ಅದನ್ನ ಎಲ್ಲರೂ ಬೇರೆ ಕಡೆ ಮಾಡ್ಬೋದಿತ್ತು. ಮಲೆನಾಡಿನಲ್ಲಿ ಅದರಲ್ಲೂ ನಮ್ಮ ಸಾಗರ ಅಂದರೆ ಒಂದು ದೊಡ್ಡ ಹೆಸರಿರ್ತಕ್ಕಂಥ ಊರು ಕೂಡ ಹೌದು. ಅಲ್ಲಿ ಈ ಒಣವಿದ್ಯುತ್ ಸ್ಥಾವರ ಬೇಡವೇ ಬೇಡ. ಯಾಕೆಂದರೆ ಸಾಗರಕ್ಕೂ ಬೇಸೂರಿಗೂ 12 ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಇದೆ. ಹೊಸನಗರಕ್ಕೂ ಸಾಗರಕ್ಕೂ 13 ಕಿಲೋಮೀಟರ್ ಇದೆ. ಮಧ್ಯದಲ್ಲಿ ಬೇಸೂರಿದೆ. ಹಾಗಾಗಿ ಇದು ತುಂಬ ಡಾಕ್ಟ್ರಿಗೆ ಗೊತ್ತಿದೆ, ಅದು ರೇಡಿಯೇಷನ್ ಏನು ನನಗಿಂತ ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ಡಾಕ್ಟ್ರಿಗೆ ಗೊತ್ತು. ಆ ಉದ್ದೇಶದಿಂದ ನಾವೆಲ್ಲರೂ ವಿರೋಧ ಮಾಡ್ತಾ ಇದ್ದೀವಿ. ಆ ಪಾದಯಾತ್ರೆ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ. ಸರಿ.